ಸ್ವಾಗತ. ನಾನು ನಮ್ರತಾ ರಾವ್. ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಸುಮಾರು ದಿನಗಳಾಗೋಯ್ತಲ್ಲ, ಯಾಕೆ ಗುರೂಜಿ ಅವರು ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಗುರೂಜಿ ಅವರು ಏನು ಕೂಡ ಹೇಳ್ತಾ ಇಲ್ಲ, ನಮ್ಮ ಮುಂದೆ ಯಾಕೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಸವಾಲುಗಳು ನಿಮ್ಮಲ್ಲಿರುತ್ತೆ. ಆ ಪ್ರಶ್ನೆ ನನ್ನಲ್ಲೂ ಕೂಡ ಇತ್ತೀಚಿನವರೆಗೂ ಕೂಡ ಇತ್ತು. ಇದಕ್ಕಾಗಿ ನಾನು ಗುರೂಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಆಶ್ಚರ್ಯ ಕೂಡ ಕಾದಿತ್ತು. ಅದು ಯಾಕೆ ಗುರೂಜಿಗಳು ನಿಮ್ಮ ಮುಂದೆ ಬಂದಿರಲಿಲ್ಲ ಇಷ್ಟು ದಿನ, ಏನಾಗಿತ್ತು, ಇದನ್ನೆಲ್ಲವನ್ನು ಕೂಡ ಇವತ್ತಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಗುರೂಜಿ ಅವರನ್ನ, ಭಗವಾನ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿಗಳೇ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿಗಳೇ, ಮೊದಲನೇದಾಗಿ ನೀವು ಇಷ್ಟು ದಿನ ಜನರ ಮುಂದೆ ಬಂದಿಲ್ಲ, ಏನಾಗಿತ್ತು, ಯಾತಕ್ಕಾಗಿ ನೀವು ಬರಲಿಲ್ಲ ಅನ್ನೋದನ್ನ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಏನಾಯಿತು ಇಷ್ಟು ದಿನಗಳು? ನಾನು ಮೊದಲೇ ಹೇಳ್ದಂಗೆ ನನಗೆ ರೈಟ್ ಸೈಡ್ ಲೆಗ್ಗೆ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿ ಈ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಬ್ರೇಕ್ ಮಾಡಿದ್ದೆ. ಅದು ಈಗ ಸ್ವಲ್ಪ ಗುಣಮುಖ ಆಗಿದ್ದರಿಂದ ಮಧ್ಯದಲ್ಲಿ ನಾನು ಈಗ ಹೊರಗಡೆ ಬೇರೆ ಹೋಗಿದ್ದರಿಂದ ನನ್ನ ಸ್ಟೇಟಸ್ ಎಲ್ಲ ಹಾಕಿದ್ದೆ. ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ, ಒಂದು 10 ದಿವಸ ನಾನು ಹೊರಗಡೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ದೆ. ಅದರಿಂದ ನಾನು ಈ ವಿಡಿಯೋ ಎಲ್ಲ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಮಾಡಬೇಕು ಅಂತ ಸುಮಾರು ಜನ ನನಗೆ ಫೋನ್ ಕಾಲ್ಗಳಿತ್ತು, ಅದರಿಂದ ನಾನು ಮಾಡ್ತಾಯಿದ್ದೀನಿ. ಗುರೂಜಿಗಳೇ, ನಾನು ನಿಮಗೆ ಕಾಲ್ ಮಾಡಿದಾಗ ನೀವು ದುಬೈನಲ್ಲಿದ್ದೀರಿ ಅಂತ ಒಂದೇ ಸಲ ಹೇಳಿದ್ದೆ. ದುಬೈಗೆ ಯಾಕೆ ಹೋಗಿದ್ರಿ? ಅಲ್ಲಿ ಯಾವ ಒಂದು ಕ್ಲೈಂಟ್ನ, ಯಾವ ಒಂದು ಕೇಸ್ನ ಅಟೆಂಡ್ ಮಾಡಕ್ಕೆ ಹೋಗಿದ್ರಿ ಗುರೂಜಿ? ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ದುಬೈಗೆ ಹೋಗೋದಕ್ಕೆ ಕಾರಣ 4 ತಿಂಗಳಿಗೆ ಮುಂಚೆನೇ ಅಲ್ಲಿಂದ ಒಬ್ಬರು ನನಗೆ ಡಾಕ್ಟ್ರು, ಅವರು MNC ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಅವರು, ಅಲ್ಲಿ ಅವ್ರು ಸುಮಾರು ವರ್ಷದಿಂದ 12 ವರ್ಷದಿಂದ ದುಬೈಲೇ ಉಳ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ಸುಮಾರು ಕೇಸ್ಗಳನ್ನ ನಾನು ಅಟೆಂಡ್ ಮಾಡಿಕೊಟ್ಟಿದ್ದೆ. ಮೊದಲು ಕೂಡ ಮಾತಾಡಿದ್ದಾರೆ. ಇತ್ತೀಚೆಗೆ ಅವ್ರಿಗೆ ರೂಮಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರು ತೊಗೊಂಡಿದ್ದಂಥ ಮನೆ ಒಳಗಡೆ ಅವ್ರೇನು ಮಾಡಿ, ಇಲ್ಲ ನೀವು ಫೋನಲ್ಲಿ ಇದು ಮಾಡೋದು ಬೇಡ, ನೀವು ದಯವಿಟ್ಟು ಬಂದೋಗಿ ಅಂತ ಸುಮಾರು ಸರಿ ಹೇಳ್ತಾಯಿದ್ರು. ನಾನು ಕಾಲು ಏಟಾಗಿದೆ, ನಾನು ಬರೋಕ್ಕಾಗ್ತಾಯಿಲ್ಲ, ನಾನು ಸ್ವಲ್ಪ ಗುಣ ಆದರೆ ಬರ್ತೀನಿ ಅಂತ ಹೇಳ್ತಾಯಿದ್ದೆ ಅವ್ರಿಗೆ. ಅವ್ರು ತಪ್ಪಿ ಅವ್ರಿಗೆ ಪರವಾಗಿಲ್ಲ, ಎಲ್ಲ ವಾಸಿ ಆಗಿದೆ, ಸ್ವಲ್ಪ ನಡಿಬೋದು ಅನ್ನೋ ಮಟ್ಟಕ್ಕೆ ಹೇಳಿದೆ ಅವ್ರಿಗೆ. ಅವ್ರು ಇಮ್ಮಿಡಿಯೇಟ್ ಏನು ಮಾಡಿದ್ರು, ಇಲ್ಲ ನಾನು ನಿಮಗೆ ಟಿಕೆಟ್ ಮಾಡ್ತಾಯಿದ್ದೀನಿ ನಾಳೆ ನಾಳಿದ್ರಲ್ಲಿ, ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆವಾಗ ನಾನೇನು ಮಾಡಿದೆ, ಇಲ್ಲೇ ಆಯಿತು, ಇನ್ನೂ ಮುಂದಕ್ಕೆ ತಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಅವರು ಟಿಕೆಟ್ ಮಾಡಿದ್ರು. ಲಾಸ್ಟ್ ಮಂತು 18th ನಾನು ಇಲ್ಲಿಂದ ದುಬೈಗೆ ಹೋದೆ. 21ಕ್ಕೆ ವಾಪಸ್ ಬಂದೆ. ಅಲ್ಲಿ ಹೋದಾಗ ಅಲ್ಲಿ ವಿಚಿತ್ರ, ಅಲ್ಲಿ ಶಾರ್ಜಾ, ಅಬುದಾಬಿ, ದುಬೈದು ಇವ್ರದ್ದೇ ಕೇಸು, ಶಾರ್ಜಾ ಅಬುದಾಬಿದು 2 ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೆ. ಅದು ಹೇಳ್ತೀನಿ. ಬಟ್ ಇವ್ರ ಕೇಸ್ಗೆ ಏನಕ್ಕೋಸ್ಕರ ಕರೆಸಿದ್ರು ಅಂತಂದರೆ, ನೋಡಿ, ಅವರು ಡಾಕ್ಟ್ರು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೆ ಅವರೇ ನೋಡ್ಕೊಳ್ತಾರೆ. ನೆಗೆಟಿವಿಂದ ಬರತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ. ನೆಗೆಟಿವ್ ಅನ್ನೋದು ಒಂದಿದೆ, ಅದು ನಮ್ಮನ್ನು ಕಾಡಿಸ್ತಾ ಇರ್ತದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಯಾಕಂದರೆ ಮೊದಲೆಲ್ಲ ಅವ್ರದ್ದು ಫ್ಯಾಮಿಲಿದೆಲ್ಲ ಅಟೆಂಡ್ ಮಾಡಿಕೊಟ್ಟಿದ್ದೆ ನಾನು. ಸೊ ಅದರಿಂದ ಅವ್ರು ಏನು ಮಾಡಿ, ಇಲ್ಲ ನೀವೊಂದು ಸರಿ ಬನ್ನಿ, ದುಡ್ಡು ಪರವಾಗಿಲ್ಲ, ನಾನು ಟಿಕೆಟ್ ಮಾಡ್ತೀನಿ ಅಂತ ಹೇಳಿ ಕರೆಸ್ಕೊಂಡಿದ್ದರಿಂದ ನಾನು ಹೋದೆ. ಅಲ್ಲಿ ಅವರು ಮನೆ ಒಳಗಡೆ, ಅವರು ಉಳ್ಕೊಂಡಿದ್ದಂಥ ಮನೆ ಒಳಗಡೆ ಹೆಚ್ಚು ಕಮ್ಮಿ ಅವರು 3-4 ತಿಂಗಳಾಗಿತ್ತು ಅವರು ನಿದ್ದೆನೇ ಮಾಡ್ತಾಯಿಲ್ಲ. ಅವರು ಡ್ಯೂಟಿ ಮುಗಿಸ್ಕೊಂಬಂದರೆ ರಾತ್ರಿ ಎಲ್ಲ ಟಿ ವಿ ನೋಡ್ಕೊಂಡು ಕೂತ್ಕೋಬೇಕಾಗಿತ್ತು. ಮೈ ಕೈ ನೋವು, ಟ್ಯಾಬ್ಲೆಟ್ ತೊಗೊಳ್ತಾರೆ. ಮನೇಲಿ ಮೆಡಿಕಲ್ ಶಾಪ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಏನು ಬೇಕು ಟ್ಯಾಬ್ಲೆಟ್ಗಳು ತೊಗೊಳ್ತಾ ಇರ್ತಾರೆ. ನಿದ್ದೆ ಬರ್ತಾಯಿಲ್ಲ, ಟ್ಯಾಬ್ಲೆಟ್ ತೊಗೊಂಡ್ರೂ ನಿದ್ದೆ ಬರ್ತಾಯಿರಲಿಲ್ಲ ಅವ್ರಿಗೆ. ಏನೋ ಮನೆಯಲ್ಲಿ ನನಗೆ ಹಿಂಸೆ ಆದಂಗೆ ಆಗ್ತಾಯಿದೆ ಗುರೂಜಿ, ಇದು ತುಂಬ ಇದಾಗ್ತಾಯಿದೆ. ಆಮೇಲೆ ಡ್ಯೂಟಿಗೆ ಹೋಗೋದಕ್ಕೂ ನನಗೆ ಕಷ್ಟ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಕೊನೆಗೆ ಏನು ಅಂತಂದರೆ, ಇವರು ಡ್ಯೂಟಿಗೆ ಮನೆಯಿಂದ ಬಿಡಬೇಕಾದ್ರೆ ಚೆನ್ನಾಗಿರ್ತಾರೆ. ಕಾರ್ ಹತ್ತಿದ್ರೆ ಅಲ್ಲಿ 100-120 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾರೆ. ಕಾರ್ ಹತ್ತಿದ ತಕ್ಷಣ ನಿದ್ದೆ ಬರ್ತಿದೆ. ಸೆಂಟ್ರಲ್ ಕಾರ್ ಸ್ಲೋ ಮಾಡೋಂಗಿಲ್ಲ. ಅಲ್ಲಿ ಸ್ಲೋ ಮಾಡಿದ್ರೆ ಹಿಂದ್ಗಡೆಯಿಂದ ಬಂದು ಯಾರನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ನಮಗೆ ಇಲ್ಲಿ ಪಾರ್ಕಿಂಗು, ಅಲ್ಲಿ ನಿಲ್ಲಿಸ್ಕೊಂಡು ಮಾತಾಡೋದೆಲ್ಲ ಇಲ್ಲ ಕತೆ. ಕಾರ್ ಹತ್ತಿದ್ರೆ ಎಲ್ಲಿ ಇಳಿಬೇಕು ಅಲ್ಲೇ. ಸೆಂಟ್ರಲ್ ಸ್ಲೋ ಮಾಡ್ತೀನಿ, ನಿಲ್ಲಿಸ್ಕೋತೀನಿ, ಮಾತಾಡ್ತೀನಿ, ಕತೆ ಆಡ್ತೀನಿ ಅಂದರೆ ಆಗಲ್ಲ. ಅಲ್ಲಿ 120 ಕಿಲೋಮೀಟ್ರ್ ಹೋಯ್ತಾ ಇರಬೇಕು. ನೀವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಆ ಥರ ಸಿಚುವೇಷನು. ಕಣ್ಣಿಂಗೆ ಮುಚ್ಕೋತಾರೆ, ಕಣ್ಣು ಬಿಡಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋ ಥರ ಆಗೋದು. 2-3 ಸರಿ ಅವ್ರಿಗೆ ಈ ಥರ ತೊಂದರೆಗಳಾಗ್ತಾಯಿತ್ತು. ಎಲ್ಲಿ ಆಕ್ಸಿಡೆಂಟ್ ಮಾಡಿಬಿಡ್ತೀನೋ ಅಂತ ಅಂದ್ಬಿಟ್ಟು ರಜಾಗಳು ಹಾಕ್ಬಿಡೋರು.
ಮನೇಲಿದ್ದಾಗ ಚೆನ್ನಾಗಿರ್ತಾರೆ, ಫುಲ್ ಆ್ಯಕ್ಟಿವ್ ಆಗಿರ್ತಾರೆ. ಮನೆ ಬಿಟ್ಟರೆ ಕಾರ್ ಹತ್ತಿದ್ರೆ ನಿದ್ದೆ ಬರ್ತಾಯಿತ್ತು. ಇದು ಯಾವ ಕಾಯಿಲೆ ಇದು? ನಮಗೂ ನಿಮಗೆ ಬಂದರೆ ಏನೋ ಐತೆ ಬಿಡು ಅಂತಾರೆ, ಚೆನ್ನಾಗಿ ನಿದ್ದೆ ಹೊಡಿತು ತಿರ್ಗೋಗಿ. ಒಬ್ಬ ಡಾಕ್ಟ್ರಿಗೆ ಬಂದರೆ ಡಾಕ್ಟ್ರ್ ಏನು ಮಾಡಬೇಕು? ಅದಕ್ಕೆ ಏನು ಬೇಕು ಟ್ಯಾಬ್ಲೆಟ್ಗಳು ಅದು ಇದು ಎಲ್ಲ ತಗೊಂಡಿದ್ರು ಕೂಡ ಕಾರ್ ಹತ್ತಕ್ಕೆ ಭಯ ಆಗ್ತಿತ್ತು ಅವ್ರಿಗೆ. ಯಾಕೆ ಅಂದರೆ ಇವರಲ್ಲಿ ಒಂದು ಮೈನಸ್ ಪಾಯಿಂಟ್, ಒಂದು ನೆಗೆಟಿವ್ ಅಂತಕ್ಕಂಥದ್ದು ಅಟ್ಯಾಕ್ ಆಗಿತ್ತು. ಇವರು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅದು ಬಿಡ್ತಾ ಇರಲಿಲ್ಲ, ಪೇಷಂಟ್ಗಳನ್ನ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ವಯಸ್ಸಾದಂಥ ಒಂದು ಕ್ಯಾಂಡಿಡೇಟು, ಸತ್ತಂಥ ಆತ್ಮ ಇವ್ರಿಗೆ ನಿದ್ದೆಗೆ ಕಂಪ್ಲೀಟ್ ಡೌನ್ ಮಾಡ್ತಾಯಿತ್ತು. ಇವ್ರು ನಿದ್ದೆ ಮಾಡಿ ರಜೆ ಹಾಕ್ಬಿಡ್ಬೇಕು, ಹೋಗಿ ಮನಗುಡಬೇಕು, ಈ ಥರ ಮಾಡ್ತಾಯಿತ್ತು. ಸುಮಾರು 8-10 ಸರಿ ಇವರು ಇದೇ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ತಡೆಯೋಕ್ಕಾಗದೆ ನನಗಿವರು ಇಲ್ಲ ನೀವೇ ಬನ್ನಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹೋದೆ. ಅದನ್ನು ಅವ್ರನ್ನ ಸ್ಕ್ಯಾನ್ ಮಾಡಬೇಕಂತ ಮಾಡಿ ಅದೆಲ್ಲ ಲಾಕ್ ಮಾಡಿ ಫೋಟೋಗಳು ತೊಗೊಂಡು ಆವತ್ತೊಂದು ದಿವಸ ಬೆಳಗ್ಗೆ, ನಾನು ಇಲ್ಲಿಗೆ ಇಂಡಿಯಾಗೆ ಬರೋದಕ್ಕಿಂತ ಹಿಂದಿನ ದಿವಸ ಬೆಳಗ್ಗೆ ಇವರು ಹಾಸ್ಪಿಟ್ಲಿಗೆ ಹೋಗಬೇಕು. ಗುರುಜಿ ನೀವು ಆರಾಮಾಗಿ ಎಲ್ಲ ಟಿಫನ್ ಎಲ್ಲ ನಾನು ತರಿಸಿದ್ದೀನಿ, 12 ಗಂಟೆಗೆ ಅಬುದಾಬಿಯಿಂದ ಶಾರ್ಜಾಯಿಂದ ಇಬ್ಬರು ಕ್ಲೈಂಟ್ ಬರ್ತಾರೆ, ಅದೇನೈತೆ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ರಿ ಇವರು ಕಾರಲ್ಲಿ. ಸ್ನಾನಕ್ಕೆ ಅಂತ 9 ಗಂಟೆಗೆ ಹೋಗಿದ್ದೀನಿ. ಆ ಬಾತ್ರೂಮ್ ಒಳಗಡೆ ಇದ್ದಕ್ಕಿದ್ದಂಗೆ ಕಾಲು ಜಾರ್ಬಿಟ್ಟೆ ನಾನು. ಅದು ಟೈಲ್ಸು ತುಂಬ ನೈಸಿದೆ, ಕಾಲು ಹಿಂಗೆ ಇಕ್ಕಿದ ತಕ್ಷಣ ಹೊಟ್ಟೈದು ಕಾಲು. ಹಿಂದ್ಗಡೆ ಬೇಸನಿತ್ತು, ಇಟ್ಕೊಂಡೆ. ಇಲ್ಲ ಅಂದಿದ್ರೆ ಅವತ್ತು ದುಬೈಯಲ್ಲಿ ನನ್ನ ತಲೆ ಹೊಡೆದು 3 ಪೀಸ್ ಆಗಬೇಕಾಗಿತ್ತು. ಯಾಕೆ ಅಂತ ಅಂದ್ಬಿಟ್ಟು ನನಗೆ ಅಲ್ಲಿ ನನಗೆ ಗೊತ್ತಾಗುತ್ತೆ ಸಿಂಟಮ್ಸ್ಗಳು ಏನು ಅಂತ ಅಂದ್ಬಿಟ್ಟು ನಾನು ಇಮ್ಮಿಡಿಯೇಟ್ ಎಷ್ಟು ಕಷ್ಟಪಟ್ಟು ಸ್ನಾನ ಮಾಡಿಕೊಂಡು ವಾಪಸ್ ಬಂದು ಈಚೆಗೆ, ಕಾಲು ಬೇರೆ ಆಗಲ್ಲ. ಈಚೆಗೆ ಬಂದಮೇಲೆ ಫಸ್ಟ್ ಕೆಲಸ ಮಾಡಿದ್ದು ನಾನು ಎಲ್ಲೋದ್ರೂ ಸಮಾಧಿಗೆ ಹೋಗಲ್ಲ. ಯಾಕಂದರೆ ಹೊರಗಡೆ ನೆಗೆಟಿವ್ಗಳು ಎಷ್ಟಿರ್ತಾವೋ ಗೊತ್ತಿರಲ್ಲ ನಮಗೆ. ನಾವು ದಿಗ್ಬಂಧನ ಫುಲ್ ಸೆಕ್ಯೂರಿಟಿ ಇಲ್ಲದೆ ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಅವತ್ತು ಹೋಗಲಿಲ್ಲ ಅಂದರೆ ವಿಧಿ ಇಲ್ಲ, ನಾನು ಇನ್ನೂ 2 ಸಲ ಅಲ್ಲಿ ಉಳ್ಕೋಬೇಕಲ್ಲಿ. ಏನು ಮಾಡೋದು? ಅವಾಗೇನು ಮಾಡಿದೆ, ಕಂಪ್ಲೀಟಾಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದ್ದಂಥ ಮನೇನ ಸ್ಕ್ಯಾನ್ ಮಾಡಿದ್ರೆ ಬೆಡ್ರೂಮ್ನಲ್ಲಿ, ಬೆಡ್ರೂಮ್ ಅಂತೀನಿ ಸಾರಿ ಟಾಯ್ಲೆಟ್ ರೂಮ್ನಲ್ಲಿ ಒಂದು ಪಕ್ಕ ನೆಗೆಟಿವ್ ಆ ಜಾಗದಲ್ಲಿತ್ತು. ಆ ಜಾಗದಲ್ಲಿ ಇದ್ದಾಗ ಏನಾಗುತ್ತದು, ಮನುಷ್ಯನ ತುಳಿತಾ ಇರ್ತದೆ. ಅಲ್ಲಿ ಒಂದು ನೆಗೆಟಿವ್ ಲೇಡಿ, ಈ ಲೇಡಿ ಇವ್ರ ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿ ಇವ್ರನ್ನ ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನಿದ್ದೆ ಮಾಡಿಸೋದು, ಮನೆಯಲ್ಲಿ ರೆಸ್ಟ್ ತೊಗೋಬೇಕು ಇವರು. ಕೊನೆಗೆ ನಾನು ನೋಡಿದ ತಕ್ಷಣ ಏನು ಮಾಡಿದೆ, ಇಮ್ಮಿಡಿಯೇಟ್ ಲಾಕ್ ಮಾಡಿದೆ, ಅಲ್ಲೇ ಲಾಕ್ ಮಾಡಿ ಆಮೇಲೆ ಅದು ಇಂಡಿಯಾ ಬಂದ ಮೇಲೆ ನಾನು ಅದನ್ನು ರಿಮೂವ್ ಮಾಡಿದೆ. ಅವ್ರ ಬಾಡಿಲಿದ್ದಂಥ ನೆಗೆಟಿವ್ಗಳನ್ನ ಹೊರಗಡೆ ತೆಗೆದು ಪ್ಯೂರ್ ಮಾಡಿ, ಅವ್ರು ಅದೇ ಹೇಳ್ತಾರೆ, ನಾವು ಇಷ್ಟು ಖರ್ಚು ಮಾಡಿ ಕರೆಸಿದ್ದಕ್ಕೆ ಸಾರ್ಥಕ ಆಯಿತು. ಯಾಕಂದ್ರೆ ನನಗೆ ಈ ಮನೆ ಒಳಗಡೆ ಇರೋದು ಗೊತ್ತಾಗಲ್ಲ, ನನಗೆ ಯಾಕೆ ಈ ಥರ ತೊಂದರೆ ಆಗ್ತಾಯಿದೆ, ಇದು ಯಾರನ್ನ ಹೇಳಿದ್ರೆ ಇದೇನು ಕಥೆ ಹೇಳ್ತಾವ್ರ, ನಂಬಲ್ಲ. ಒಂದು ಆತ್ಮ ಬಂದು ಈ ಥರ ಟಾರ್ಚರ್ ಕೊಡ್ತಾ, ಅವಳಿದ್ದವಳು ಬಾತ್ರೂಮಲ್ಲಿದ್ದವಳು ಲೇಡಿ, ಅವಳು ಇವ್ರನ್ನ ಆಚೆ ಕಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಇವ್ರು ಯಾವಾಗೂ ರಜೆ ಹಾಕ್ಬಿಟ್ಟು ಮನೇಲಿ ಮನಗಿರಬೇಕು, ಇದು ಅವಳ ಇಂಟೆನ್ಷನ್ನು. ಇವ್ರು ಯಾಕಪ್ಪ ಹಿಂಗಾಗ್ತಾಯಿತ್ತು ನನಗೆ, ಪದೇ ರಜೆ ಆಗ್ತಿಲ್ಲ, ಅಲ್ಲಿ ಬಿಡಲ್ಲ, ಅಲ್ಲಿ ರಜೆಗಳು ಕೊಡಲ್ಲ, ಹಂಗೆ ಅವ್ರಿಗೆ ಕಷ್ಟ ಆಗ್ತಿದೆ. ಕೊನೆಗೆ ಮನೇಲಿದ್ದಿದ್ದೆಲ್ಲ ತೆಗೆದು, ಇವ್ರ ಬಾಡಿಲಿದ್ದಿದ್ದೆಲ್ಲ ತೆಗೆದು ಮನೇನ ಕ್ಲೀನ್ ಮಾಡಿಕೊಟ್ಟು ಆಮೇಲೆ ನಾನು ಬಂದು 2 ದಿವಸಕ್ಕೆ ವಾರ ಸ್ಟಾರ್ಟ್ ಆಯಿತು. ಇಲ್ಲಾಂದ್ರೆ ಅಲ್ಲೇ ತಗ್ಲಾಕೊಳ್ತೆ. ಆಮೇಲೆ ಅಲ್ಲಿ ಕೇಸ್ಗಳೆಲ್ಲ ತೊಗೊಂಡು ಬಂದು ಇಂಡಿಯಾದಿಂದ ಆಪ್ರೇಟ್ ಮಾಡಿದೆ. ಅದು ಬೇರೆ ಎಪಿಸೋಡ್ಗಳಲ್ಲಿ ನಾನು ಹೇಳ್ತೀನಿ. ಬಟ್ ನಾನು ದುಬೈಗೆ ಹೋಗೋದಕ್ಕೆ ಕಾರಣ, ಈ ಡಾಕ್ಟ್ರು ನನ್ನ ಕರೆಸ್ಕೊಂಡು ಅವ್ರು ಗುಣ ಆಗೋದಕ್ಕೋಸ್ಕರ. ನೋಡಿ, ಒಬ್ಬ ಮನುಷ್ಯ, ಇಲ್ಲಿ ಜನ ಒಂದು ಕೇಸ್ ಅಟೆಂಡ್ ಮಾಡ್ತೀವಿ ಅಂದರೆ ದುಡ್ಡು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಅಷ್ಟು ಕೊಡಬೇಕು, ಯಾಕೆ ಇಷ್ಟು ಕೊಡು, ವಾದಗಳು ಮಾಡಿ ಕೆಲಸ ಮಾಡಿಸ್ಕೊಂಡಿದ್ದವ್ರು ಗೊತ್ತಾಗುತ್ತೆ. ಬಟ್ ಇವ್ರು ನನಗೋಸ್ಕರ ಕಮ್ಮಿ ಅಂದರೂ 1 ಲಕ್ಷ ಖರ್ಚು ಮಾಡಿ ಕರೆಸ್ಕೊಂಡ್ರು. ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟೇ 34,000 ರೂಪಾಯಿ ಆಯಿತು. ಇನ್ನು ಮಿಕ್ಕಿದ್ದು ನನ್ನ ಖರ್ಚು ವೆಚ್ಚ, ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಬರಬೇಕಾದ್ರೆ ನಾನು ಪೇಮೆಂಟ್ ಕೊಟ್ಟು
ಆಮೇಲೆ ಅಲ್ಲಿದು 2 ಕೇಸ್ಗಳನ್ನ ನನಗೆ ಕರೆಸಿ ಇಂಟ್ರೊಡ್ಯೂಸ್ ಮಾಡಿಸಿ ಮಾಡಿಕೊಟ್ರು. ಯಾಕಂದರೆ ಅವ್ರು ಇವಾಗಲೂ ಹೇಳ್ತವ್ರೆ, ನಿಮ್ಗೆ ಇಲ್ಲಿ ಕಂಪ್ಲೀಟ್ ಎಲ್ಲ ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆಗಳು ಮಾಡ್ತೀನಿ, ದಯವಿಟ್ಟು ನೀವು ಇಲ್ಲಿ ತಿಂಗಳಲ್ಲಿ 20 ದಿವಸ ನೀವು ದುಬೈಲಿ ಉಳ್ಕೊಳ್ಳಿ. ಅಲ್ಲಿಂದ ಬಂದರೆ ನನಗೆ ಇಲ್ಲಿವರೆಗೂ ಫ್ರೀ ಇಲ್ಲ, ನನಗೆ ಇಲ್ಲಿ ಅಷ್ಟು ಕೇಸ್ಗಳು ಬ್ಲಾಕ್ ಆಗಿದೆ. ಈ ಒಂದಕ್ಕೆ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ಇನ್ನೊಬ್ಬರು ಸ್ನೇಹಿತರುಗಳು ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ದ ಅವ್ರು ಬಂದು ಕೂತ್ಕೊಂಡ್ರು, ಅವರು ವೀಡಿಯೋಗಳು ಮಾಡ್ತಾಯಿದ್ದಾರೆ. ನನ್ನ ವೀಡಿಯೋ ಒಂದು ಆನ್ ಮಾಡಬೇಕಂತ ಈಗ ಸ್ಟಾಪ್ ಮಾಡೋದು ಬೇಡ ಅಂದ್ಬಿಟ್ಟು ನಂದು ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಿದ್ರೆ ನನ್ನ ಕೆಲಸಗಳು ಮಾಡೋದು ಯಾವಾಗ, ಕೆಲಸ ಮಾಡೋಕ್ಕೆ ಆಗಲ್ಲ, ಮನೆ ಬಿಟ್ಟು ಆಚೆ ಕಡೆನೇ ಹೋಗೋಕ್ಕಾಗಲ್ಲ, ನನಗೆ ಅಷ್ಟು ಬ್ಯುಸಿ ಇದ್ದೀನಿ. ಯಾಕೆ ಅವ್ರು ತಿರ್ಗಾ ಮತ್ತೆ ಇನ್ನೇನು ಯುದ್ಧ ನಿಂತ್ಕೊಳ್ಳುತ್ತಂತೆ, ಪ್ಲ್ಯಾನ್ ಮಾಡ್ತೀನಿ ಯಾವಾಗ ಬರಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಈಗಲೇ ನನಗೆ ಅವ್ರೇನಿದೆ ನಾನಿದ್ರೆ ಧೈರ್ಯ ಅಂತ. ನೆಗೆಟಿವ್ ಅನ್ನೋದು ಮನುಷ್ಯನ ಕಣ್ಣಿಗೆ ಕಾಣಿಸಲ್ಲ, ಮನುಷ್ಯನ ಜೀವ ತಿಂತಾ ಇರ್ತದೆ. ಅದೇನು ಮಾಡ್ತಿದೆ, ಯಾವ ಟೈಮಲ್ಲಿ ಏನು ತೊಂದರೆ ಕೊಡ್ತಿದೆ, ಅದಕ್ಕೆ ಡಾಕ್ಟ್ರು, ಪೂಜಾರರು, ಇನ್ನೊಬ್ಬರು, ಅವರು ಇವರು ಲೆಕ್ಕಕ್ಕಿಲ್ಲ. ಅವೇನು ತೊಂದರೆ ಕೊಡಬೇಕು ಕೊಟ್ಟೇ ಕೊಡ್ತವೆ. ಅರ್ಥ ಆಯ್ತಾ? ಯಾಕಂದ್ರೆ ಇದು ಮನೆಗಳಲ್ಲೂ ಇದ್ದಾಗ ಭಾಳ ಡೇಂಜರು. ಮನೆಗಳಲ್ಲಿ ಇದ್ದಾಗ ಏನಾಗುತ್ತೆ, ಮನೇಲಿ ಜಗಳ, ನೆಮ್ಮದಿ ಇರಲ್ಲ, ಗಲಾಟೆಗಳು, ಏನೇಳೆ ಆ ಮನೇಲಿ ಏಳಿಗೆ ಆಗಲ್ಲ ನೋಡಿ. ಆ ಮನೇಲಿ ಯಾವಾಗ ಅಂದರೆ ಅವ್ರ ಮನೇಲೂ ಅಷ್ಟೇ, ಮುಂದೆ ಏನು ನೋಡಿ ಎಲ್ಲ ಕಡೆ ಕ್ಲೀನ್, ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ, ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಕೆಲವು ಮನೆಗಳಲ್ಲಿ ನೋಡಿ ಪೇಂಟ್ಗಳು ಕಿತ್ತೋಗಿರ್ತವೆ, ಎಲ್ಲ ಮುರ್ಕೊಂಡಿರ್ತವೆ, ಅಲ್ಲಿ ಬೇಕಾಬಿಟ್ಟು ಸ್ಲಮ್ ಥರ ಇರ್ತದೆ ಒಳಗಡೆ. ಆ ಜಾಗಗಳು ಚೆನ್ನಾಗಾಗೋದಕ್ಕೆ ಬಿಡಲ್ಲ. ಅದು ಚೆನ್ನಾಗಿ ಮಾಡಿಬಿಟ್ರೆ ಆ ಜಾಗ ಬಿಟ್ಟು ಹೋಗ್ಬೇಕಾಗ್ತದೆ. ನೆಗೆಟಿವ್ ಇರೋ ಜಾಗ ಲೈಟ್ ಇರಲ್ಲ, ಕತ್ಲೆ ಲೈಟ್ ಆಫ್ ಆಗೋದು, ಬರ್ನ್ ಆಗೋದು, ಗೋಡೆ ಮೇಲೆ ಇರ್ತಕ್ಕಂಥ ಸಿಪ್ಪೆಗಳೆಲ್ಲ ವಾಪಸ್ ಬರೋದು. ಆಮೇಲೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ, ಅಷ್ಟು ಇದಾಗಿರ್ತದೆ. ಇದೆಲ್ಲ ಬರೋದು ಯಾವಾಗ, ನೆಗೆಟಿವ್ ಅನ್ನೋದು ಜಾಸ್ತಿ ಸ್ಟೋರೇಜ್. ಅದಕ್ಕೆ ಮನೇನ ನೀಟಾಗಿ ಇಟ್ಕೊಂಡ್ರೆ ಆ ಮನೆ ಉಳಿತಿದೆ, ಇಲ್ಲ ಅಂದರೆ ಮಶಾನ. ಗುರುಜಿ, ನೀವು ದುಬೈದು ಹೇಳಿದ್ರಲ್ಲ, ದುಬೈಯಲ್ಲಿ ನನಗೊಂದು ಅನುಮಾನ ಬಂದಿದ್ದೇನು ಅಂತಂದ್ರೆ, ಅಂದ್ರೆ ಇದು ಎಲ್ಲಾ ಕೇಸ್ಗೂ ಅನ್ವಯ ಆಗುತ್ತೆ, ಬಟ್ ನಾನು ಈ ಕೇಸ್ನ ಎಕ್ಸಾಂಪಲ್ ತಗೊಂಡಾಗ ಕೇಳ್ತಾ ಇರೋದು, ಈ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜಿಗಳು ಇರ್ತಾವಲ್ಲ, ಇವಕ್ಕೆ ಒಂದು ಉದ್ದೇಶ ಇರುತ್ತಾ? ಅಂದ್ರೆ ಉದ್ದೇಶ ಇಟ್ಕೊಂಡು ಯಾರಿಗಾದ್ರೂ ತೊಂದರೆ ಕೊಡ್ತಾವ, ಅಥವಾ ಅವರು ಏನಕ್ಕೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ತೊಂದರೆ ಕೊಡ್ತಾರೆ ಅಂತ? ಉದ್ದೇಶ ಇಟ್ಕೊಂಡು ಯಾವುದು ಬರಲ್ಲ. ನೀವು ಹೆಂಗೆ ಇದ್ದೀವಿ ಈ ಪ್ರಪಂಚದ ಮೇಲೆ, ಅವ್ರದ್ದೇ ಒಂದು ಪ್ರಪಂಚ ಇದೆ. ಸತ್ತಂತ ಆತ್ಮ ನಾಳೆ ಬೆಳಗ್ಗೆ ಹುಟ್ಬಿಡುತ್ತಾ ಹೇಳಿ? ನಾಳೆ ಬೆಳಗ್ಗೆ ಮುಕ್ತಿ ಸಿಗುತ್ತಾ? ಇಲ್ಲ. ಅತೃಪ್ತ ಆತ್ಮ ಅಂತಾರೆ ಇದನ್ನು. ತೃಪ್ತಿನೇ ಹೊಂದಿರ್ತಕ್ಕಂಥ ಒಂದೇ ಹಾಸ್ಪಿಟ್ಲಲ್ಲಿ ಸತ್ತಿರೋದು. ಈ ಕರೋನಾಯಿಂದ ಸಾವಿರಾರು ಜನ ಸತ್ತರು, ಆಕ್ಸಿಡೆಂಟಾಗಿ ಸಾಯ್ತಾರೆ, ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ, ವಿಷ ಕುಡಿದು ಸಾಯ್ತಾರೆ. ಇವರೆಲ್ಲ ಏನು ಮಾಡಬೇಕು? ಸತ್ತೋಗ್ಬಿಡ್ತಾರೆ. ಸತ್ತೋದ್ಮೇಲೆ ಯೋಚನೆ ಮಾಡ್ತಾರೆ, ನಾನು ಯಾಕೆ ಜಲ್ದಿ ಸತ್ತೆ ನೋಡಿ. ಈಗ ಅವರು ಅಷ್ಟು ಶೋಕಿ ಮಾಡ್ತಾವ್ರೆ, ಅವ್ರು ಅಷ್ಟು ಇದು ಮಾಡ್ತಾವ್ರೆ. ಈಗ ನಿಮ್ಮ ವಯಸ್ಸಿನ ಒಂದು ಹುಡುಗಿ ಅವಳು ಸತ್ತೋಗ್ಬಿಟ್ಲು ಅಂದ್ಕೊಳ್ಳಿ, ಅಯ್ಯೋ ನೋಡಿ ಇವಳು ಇಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡವಳೆ, ಇವಳು ಹಿಂಗೆ ಕೆಲಸ ಮಾಡ್ತಾವಳೆ, ನಾನು ಏನೂ ಇಲ್ವಲ್ಲಪ್ಪ ಅಂತ ಅವಳು ಬಂದು ನಿಮಗೆ ತಗಲಾಕೊಂಡ್ಲು, ನಿಮ್ಮನ್ನು ಸ್ಕ್ರಾಪ್ ಮಾಡ್ತಾಳೆ. ಇದೇನು ಉದ್ದೇಶಪೂರ್ವಕವಾಗಿ ಯಾರು ಬರೋದಲ್ಲ. ಅವ್ರಿಗೊಂದು ಬಾಡಿ ಬೇಕು, ಅವ್ರು ಒಳ್ಳೆ ಊಟ ಮಾಡಬೇಕು, ಅವ್ರು ಚೆನ್ನಾಗಿರಬೇಕು, ಶೋಕಿ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಅಂಥ ವ್ಯಕ್ತಿಗಳನ್ನ ಹಿಡಿದು ಲಾಕ್ ಮಾಡಿಕೊಂಡು ಅವ್ರನ್ನ ಈ ಮೈಂಡನ್ನೇ ಟರ್ನ್ ಮಾಡ್ತಾರೆ. ಈಗ ನೋಡಿ, ಚಿಕನ್ನು, ಮಟನ್ನು, ಅರ್ಥ ಆಯ್ತಾ? ನಾವು ಒಂದು ಪೀಸು ಅರ್ಧ ಪೀಸ್ ತಿಂದರೆ ಹೋಗಪ್ಪ ಯಾರು ತಿಂತಾರೆ ಅಂತಾರೆ. ಒಬ್ಬೊಬ್ಬರು ಅರ್ಧ kg ತಿಂತಾರೆ, ಬೇಕೇ ಬೇಕು ಊಟಕ್ಕೆ. ಚಿಕನ್ ಇಲ್ದಾರೆ ಪ್ರಾಣನೇ ನಿಲ್ಲಲ್ಲ. ಚಿಕನ್ನು, ಮಟನ್ನು ಅರ್ಧ kg, 1/4 kg ಒಬ್ಬರೇ ಖಾಲಿ ಮಾಡ್ತಾರೆ. ಯಾಕೆ? ನೆಗೆಟಿವ್ ವೃತ್ತ ಅವರಲ್ಲಿ ಎಲ್ಲೋ ಒಂದು ಕಡೆ ಕಾಡಿಸ್ತಾ ಇರ್ತದೆ, ಅದು ಗೊತ್ತಿರಲ್ಲ ಅಷ್ಟೇ. ಇವತ್ತು ಸುಮಾರು ಜನ ನೀವು ನೋಡ್ದಂಗೆ ಸತ್ತಿರ್ತಕ್ಕಂಥವ್ರು, ಸಾಯ್ತಾ ಇರ್ತಕ್ಕಂಥವ್ರು ಸುಮಾರು ಜನ ನೋಡಿ, ನಾನ್ ವೆಜ್ಜಲ್ಲಿ ಪ್ರಿಯರಾಗಿದ್ದಂಥವರೇ ಭಾಳ ಜನ ಸತ್ತಿದ್ದಾರೆ. ಚಿಕನ್ನು ಅಂದರೆ ಪ್ರಾಣ, ಬಿರಿಯಾನಿ ಅಂದರೆ ಪ್ರಾಣ. ಈ ತಿಂತಾ ಇದ್ದವರೇ ಭಾಳ ಕಷ್ಟಗಳು ಅನುಭವಿಸ್ತಾ ಇರೋರು. ಗುರುಜಿ, ಹಾಗಾದ್ರೆ ನೀವು ದುಬೈಯಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಅವರು ಇದ್ದಾರೆ,
ಹಾಗೆ ಅಲ್ಲಿ ಮಲಯಾಳೀಸ್ ಇರ್ಬೋದು, ಮ್ಯಾಂಗ್ಳೂರಿಯನ್ಸ್ ಇರ್ಬೋದು, ಕರ್ನಾಟಕದವರು ತುಂಬಾ ಜನ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನ ಪ್ರೀತಿಸ್ತಾರೆ ಮತ್ತೆ ಫಾಲೋ ಕೂಡ ಮಾಡ್ತಾರೆ. ಹಾಗಾದ್ರೆ ನೀವು ಅಲ್ಲಿ ಯಾವ ಒಂದು ಕೇಸ್ನ ಅಟೆಂಡ್ ಮಾಡಿದ್ರೆ? ಹಿಂದೂಗಳ ಕೇಸ್ ಅಟೆಂಡ್ ಮಾಡಿದ್ರ ಅಥವಾ ಮುಸ್ಲಿಂ ಅವ್ರ ಕೇಸ್ ಅಟೆಂಡ್ ಮಾಡಿದ್ರ? ಮುಸ್ಲಿಮ್ಸಲ್ಲಿ 99% ಹಿಂದೂ ಸಂಸ್ಕೃತಿನ ಅವ್ರು ಒಪ್ಪಲ್ಲ. ಎಲ್ಲೋ ಒಬ್ಬೊಬ್ಬರು ಒಪ್ತಾರೆ, ಆದರೆ ಎಲ್ಲರಿಗೂ ಅಂತ ನಾವು ಹೇಳಕ್ಕೆ ಬರಲ್ಲ. ನಾನು ಇದುವರೆಗೂ ದುಬೈಯಲ್ಲಿ ಅಟೆಂಡ್ ಮಾಡಿರೋ ಕೇಸು 30-40 ಕೇಸ್ ಅಟೆಂಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಹಿಂದೂಗಳೇ. ಒಂದು ಮಲಯಾಳಿ, ಮ್ಯಾಂಗ್ಳೂರಿಯನ್ಸು, ಕರ್ನಾಟಕದವರು, ಇವರೇ ಅಲ್ಲಿ ಜಾಸ್ತಿ. ತಮಿಳಿಯನ್ಸು ಇವರೇ ಅಲ್ಲಿರೋದು. ಈಗ ನಾನು ತೊಗೊಂಡಿರೋದು ಶಾರ್ಜಾದಲ್ಲಿದ್ದವರು ಮಂಗಳೂರಿನವರು, ಶಾರ್ಜಾದಲ್ಲಿ. ಅಬುದಾಬಿಲಿದ್ದವರು ತಮಿಳಿಯನ್ಸು, ಇಲ್ಲಿ ಸೇಲಂ ಹತ್ರ ಇರೋರು. ಅರ್ಥ ಆಯ್ತಾ? ಇನ್ನು ಮಿಕ್ಕಿದ್ದು ದುಬೈನವ್ರು ಬಂದು ನಮ್ಮ ಇಂಡಿಯನ್ಸೇ. ಯಾಕಂದ್ರೆ ಅವರು ಈ ಎಪಿಸೋಡ್ಗಳನ್ನ ನೋಡ್ತಾ ಇರ್ತಾರೆ. ನೋಡಿದಾಗ ಅವ್ರು ಬರೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ, ಯಾರು ನಮ್ಮನ್ನು ಕರ್ಸೋಕ್ಕಾಗಲ್ಲ. ಈ ಡಾಕ್ಟ್ರು ನಮ್ಮ ಇಂಡಿಯನ್ಸು ಬೆಂಗಳೂರಿನವರೇ ಆಗಿದ್ದರಿಂದ ನನ್ನ ಮೇಲೆ ನಂಬಿಕೆ ಇಟ್ಟವರು, ಇಲ್ಲ ನೀವು ಬಂದೋಗಿ ಒಂದು ಸರಿ ನಮ್ಮ ಮನೆಗೆ ಬಂದೋಗಿ ಅಂತ ಕರೆಸ್ಕೊಂಡು, ಸುಮ್ಮನೆ ಬಂದೋಗೋದು ಬೇಡ ಅಂತ ಅವ್ರ ಕ್ಲೈಂಟ್ಗಳ್ಗೆ ಫೋನ್ ಮಾಡಿ ಕರೆಸಿ ನನಗೆ ಕೇಸ್ ಕೊಟ್ಟರು. ಎಲ್ಲ ಇಂಡಿಯನ್ಸೇ. ಹೊರಗಡೆ ಇರ್ತದೆ ಸಿಕ್ಕಾಪಟ್ಟೆ, ಒಂದು 40% ಜನ ಇದ್ದಾರಲ್ಲಿ. 40. ಅದರಿಂದ ಅವರು ನೀವು ಇಲ್ಲಿ ಆಫೀಸ್ ಮಾಡಿ ಇಲ್ಲಿ ಬನ್ನಿ ಅಂತ ನನಗೆ ಕರೀತಾ ಇರೋದು. ನಾನು ಮುಂದೆ ನೋಡೋಣ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಎಲ್ಲ ಇಂಡಿಯನ್ಸೇ. ಮುಸ್ಲಿಮ್ಸ್ಗಳು ಸುಲಭವಾಗಿ ನಂಬಲ್ಲ. ಆಮೇಲೆ ಆ ಜಾಗದಲ್ಲಿ ಹೋಗಿ ನಾವು ಇದೆಲ್ಲ ಪ್ರಯೋಗಗಳು ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಅಲ್ಲಿ ಒಂದು ಇದೇ ಬೇರೆ ಇರ್ತದೆ, ರೂಲ್ಸ್ಗಳೇ. ಈ ಥರ ಪೂಜೆ ಪುನಸ್ಕಾರ ಮಾಡೋರು ಅವರು ಇವರು ಅಂಥವ್ರು ಇಂಥವ್ರಿಗಾದರೆ ಅವ್ರು ಮುಲಾಜಿಲ್ಲದೆ ಅರೆಸ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಮಾಡೋಕ್ಕಾಗಲ್ಲ. ಅದರೊಳಗೂ ನಾನು ಯಾವ ಸ್ವಾಮೀಜಿಗೆ ಮೀರಿದಂಗೆ ನಾನು ಪೂಜೆ ಮಾಡೋದು, ಇದು ಮಾಡೋದು ಅದೆಲ್ಲ ಏನೂ ಮಾಡಲ್ಲ. ನನ್ನ ಕೆಲಸನೇ ಬೇರೆ ಅನ್ನೋದು. ನಿಮಗೇನು ಗೊತ್ತಾಗಲ್ಲ. ನಾನು ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡು ನಾನು ಯಾವ ಸ್ವಾಮೀಜಿನೂ ಅನ್ನಲ್ಲ. ಈಗಲೇ ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ, ನೀವು ಎಷ್ಟು ಸಿಂಪಲ್ ಆಗಿರ್ತೀರಾ, ಸುಮ್ಮನೆ ಒಂದು ಪಂಚೆ ಶರ್ಟ್ ಹಾಕಿರ್ತೀರ, ಬೇರೆ ಯಾವುದು ಮಣಿಗಳು ನೋಡಲ್ಲ, ಕತ್ತಲ್ಲಿ ಇದು ನೋಡಲ್ಲ, ಕುಂಕುಮಗಳು ನೋಡಲ್ಲ. ಏನು ಅಂದರೆ ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ನಾವು ಕಲ್ತಿರೋ ವಿದ್ಯೆ ನಮಗೆ ಸಪೋರ್ಟ್ ಮಾಡಬೇಕು. ಯಾವ ಮಣಿ, ಯಾವ ಉಂಗುರ, ಯಾವ ಕುಂಕುಮಗಳು ಕೆಲಸ ಮಾಡಲ್ಲ. ನಾವು ಕಲ್ತಿರೋ ವಿದ್ಯೆ ನಮಗೆ ಸಪೋರ್ಟ್ ಮಾಡ್ತಾಯಿದೆ. ನಾನು ಅದರಿಂದ ಇನ್ನೊಬ್ರಿಗೆ ಒಳ್ಳೇದು ಮಾಡೋದಕ್ಕೆ ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ನಾನು ಇವಾಗ ಆಲ್ರೆಡಿ 50% 2 ಕಾಲುಗಳು ಕಳ್ಕೊಂಡು ಸುಮ್ಮನೆ ಕೂತಿದ್ದೀವಿ. ಆದರೂ ಕೂಡ ಒಂದು ದಿನವೂ ಫ್ರೀ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಖಂಡಿತ ನನಗೂ ಸಿಕ್ತು, ನಮ್ಮ ವೀಕ್ಷಕರಿಗೂ ಕೂಡ ಅವರ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಗುರುಜಿ. ಖಂಡಿತ ಏನಂದ್ರೆ ಯಾವಾಗ ನಾವು ಈ ರೀತಿಯಾದಂತಹ ಒಂದು ಸವಾಲುಗಳನ್ನ ಎದುರಿಸಕ್ಕೆ ಹೋಗ್ತೀವಿ, ಆಗ ಅಪಾಯಗಳು ಕೂಡ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಒಂದು ದೈವ ಬಲ ಅಂತ ಇದ್ರೆ ನಾವು ಎಂತಹ ಒಂದು ಅಪಾಯವನ್ನು ಕೂಡ ಎದುರಿಸ್ತೀವಿ ಅನ್ನೋದಕ್ಕೆ ಗುರೂಜಿಗಳು ಒಂದು ಉತ್ತಮ ಉದಾಹರಣೆ ಅಂತಲೂ ಅನ್ಕೊಳ್ತೀನಿ. ಹೀಗೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುತ್ತೆ, ನಿಮಗೂ ಕೂಡ ಪರಿಹಾರದ ಒಂದು ಹಪಹಪಿ ಇರುತ್ತೆ. ಅದಕ್ಕಾಗಿ ನೀವೇನೂ ಇಲ್ಲ, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಗುರೂಜಿಗಳನ್ನ ಸಂಪರ್ಕಿಸೋದಕ್ಕೆ ಈ ಒಂದು ನಂಬರ್ ಮೂಲಕ ಅವರಿಗೆ ವಾಟ್ಸಪ್ ಮೂಲಕನಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಫೋನ್ ಆದರೂ ಮಾಡ್ಬೋದು. ಗುರೂಜಿಗಳು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಿಮಗೆ ಒಂದು ನೆರವನ್ನ ಕೂಡ ಕೊಡ್ತಾರೆ. ನಿಮ್ಮ ಒಂದು ಸಮಸ್ಯೆಗಳನ್ನ ಆಲಿಸಿ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾರೆ. ಸೊ ಇಷ್ಟೊತ್ತು ಕೂಡ ಆ ಒಂದು ಯುದ್ಧೋನ್ಮಾದದ ನಡುವೆಯೂ ಕೂಡ ಅವರು ಮಧ್ಯಪ್ರಾಚ್ಯದ ಒಂದು ದುಬೈಗೆ ಹೋಗಿ ಯಾವ ರೀತಿ ಅಲ್ಲಿ ಕ್ಲೈಂಟ್ಗಳನ್ನ ಅಟೆಂಡ್ ಮಾಡ್ಕೊಂಡು ಬಂದ್ರು, ಅಲ್ಲಿ ಅವರು ಯಾವ ರೀತಿ ಅಲ್ಲಿನ ಒಂದು ಕ್ಲೈಂಟ್ಗಳಿಗೆ ಒಂದು ಪರಿಹಾರವನ್ನ ಕೊಟ್ಟರು ಅನ್ನೋದನ್ನ ಹೇಳಿದ್ರು. ಸೊ ಮೊದಲಿಗೆ ಗುರೂಜಿಗಳಿಗೆ ಧನ್ಯವಾದಗಳನ್ನ ಹೇಳೋಣ. ಗುರೂಜಿಗಳೇ ಧನ್ಯವಾದಗಳು, ನಮಸ್ಕಾರ. ಸೊ ಇಂತಹದ್ದೇ ಮತ್ತಷ್ಟು ಎಪಿಸೋಡ್ಗಳ ಮೂಲಕ ನಾವು ಮತ್ತೆ ಬರ್ತೀವಿ. ನೋಡ್ತಾ ಇರಿ ಭಗವಾನ್ ಗುರೂಜಿ ಯೂಟ್ಯೂಬ್ ಚಾನಲ್.